ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಟನ್ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಕುಕ್ಕರಲ್ಲಿ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ತೊಳೆದಿಟ್ಕೊಂಡಿರುವಂಥ ಮಟನನ್ನು ಹಾಕಿ ಸ್ವಲ್ಪ ಉರಿತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ಇದು ಒಂದೂವರೆ kg ಮಟನ್ ತಗೊಂಡಿದ್ದೀನಿ. ನೋಡಿ, ಹೀಗೆ ನಾವು ಹುರಿದು ಈ ಥರ ಕುಕ್ಕರಲ್ಲಿ ಕೂಗಿಸೋದ್ರಿಂದ ಬೇಗನೆ ಬೇಯುತ್ತೆ. ನೋಡಿ, ಈ ಥರ ಫ್ರೈ ಮಾಡಬೇಕು. ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಬೋದು. ಟೈಮ್ ಇರಲಿಲ್ಲ ಅಂತ ನಾನು ಬರೀ ಆಯಿಲು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ್ರೆ ಒಳ್ಳೆಯದು. ಮಟನ್ ಅಲ್ವಾ, ಅದು ಉರಿಬೇಕಾದ್ರೇ ನಾವು ಅರಿಶಿನ ಪುಡಿ ಹಾಕಲೇಬೇಕು. ನೋಡಿ, ಫ್ರೈ ಆಗ್ತಾ ಇದೆ. ಇದು ನೀರು ಬಿಡ್ತಾ ಇದೆ. ಈ ಟೈಮಲ್ಲಿ ನಾವು ಉಪ್ಪು ರುಚಿಗೆ ತಕ್ಕಷ್ಟು, ಎಷ್ಟು ಬೇಕೋ ಅಷ್ಟು ನಾವು ಉಪ್ಪನ್ನು ಹಾಕ್ಕೋಬೇಕು. ಗ್ರೇವಿ ಯಾವ ಥರ ನಾವು ಯಾವ ಕನ್ಸಿಸ್ಟೆನ್ಸಿನಲ್ಲಿ ನಾವು ಗ್ರೇವಿ ಮಾಡ್ತೀವೋ ಆ ಥರ ನಾವು ಉಪ್ಪು ಹಾಕ್ಕೋಬೇಕು. ಖಾರನೂ ಅಷ್ಟೇ, ನಾವು ಸ್ವಲ್ಪ ತೆಳ್ಳಗೆ ಮಾಡ್ತೀವಿ ಅಂದರೆ ಹೆಚ್ಚು ಕಮ್ಮಿ ಹಾಕ್ಕೋಬೋದು. ನೋಡಿ, ಅರಿಶಿನ ಪುಡಿ, ಉಪ್ಪು ಹಾಕಿಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಈಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿ ಮಟನ್ನ ಚೆನ್ನಾಗಿ ಹುರಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮಟನ್ಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮಟನ್ ಕರಿ ಇದೆಯಲ್ವಾ, ಇದು ಚಪಾತಿಗೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನೊಂದು 6 ವಿಷಲ್ ಹಾಕ್ಸಿದೆ ಅಂತ ಅನಿಸುತ್ತೆ. ಈಗ ಆಲ್ರೆಡಿ ನಾನು ಮಸಾಲೆಗಳನ್ನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಹಾಗೆ ಧನಿಯಾ ಪುಡಿನ ನಾನು 2 ಮಿಕ್ಸ್ ಮಾಡಿ ರುಬ್ಬಿದ್ದೀನಿ. ನೆಕ್ಸ್ಟ್ ಇವಾಗ ಅದನ್ನು ಹಾಕ್ತೀನಿ. ಧನಿಯಾ ಪುಡಿಗೆ ಚಕ್ಕೆ ಮತ್ತು ಲವಂಗ, ಏಲಕ್ಕಿ 3 ಕೂಡ ಹುರಿದ್ಬಿಟ್ಟು ಹಾಕಿದ್ದೀನಿ. ಈಗ ಅದನ್ನು ಕೂಡ ನಾನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸಾಂಬಾರು ಸೌಟಲ್ಲಿ 2 ಸೌಟು ಹಾಕಿದ್ದೀನಿ ಅಷ್ಟೇ. ಗ್ರೇವಿ ಅಲ್ವಾ, ಸ್ವಲ್ಪ ಗಟ್ಟಿ ಬರಲಿ ಅಂತ ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನಾವು ತೆಂಗಿನಕಾಯಿ ಜಾಸ್ತಿ ಹಾಕ್ತೀವಿ ಅಡುಗೆಗೆ, ಯಾಕಂದರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಅಂತ. ಈಗ ನಾನು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ 3 ಮಿಕ್ಸ್ ಮಾಡಿ ರುಬ್ಬಿದ್ದೀನಿ. ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸಪ್ರೇಟಾಗಿ ರುಬ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ 3 ಮಿಕ್ಸ್ ಮಾಡಿ ರುಬ್ಬಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಈಗ 3 ಪೇಸ್ಟ್ ಮಾಡಿರ್ತೀನಲ್ವ, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ನಾನು ಸ್ವಲ್ಪ ಮಟನ್ ಮಸಾಲ ಪೌಡರ್ ಕೂಡ ಹಾಕ್ತೀನಿ.
ನೋಡಿ, ಚರ್ಬಿ ಇದ್ದರೆ ಸ್ವಲ್ಪ ಆಯಿಲು ಕಡಿಮೆ ಹಾಕಬೇಕು. ಚರ್ಬಿ ಕಡಿಮೆ ಇದೆ ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು. ಈಗ ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ನಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ಹಾಕ್ಕೋಬೋದು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಂದಾಜಲ್ಲಿ ಹಾಕಿದ್ದೀನಿ. ಇದು ಸ್ವಲ್ಪ ಖಾರ ಇತ್ತು, ಖಾರದ ಪುಡಿ, ಅದಕ್ಕೋಸ್ಕರ ಸಾಕು ಅಂತ 2 ಟೇಬಲ್ ಸ್ಪೂನ್ ಹಾಕಿದೆ. ಈಗ ನೆಕ್ಸ್ಟು ನಾನು ಮಟನ್ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಅದೇ ಮೇಯ್ನ್ ಇದಕ್ಕೆ. ಮಟನ್ ಮಸಾಲ ಪೌಡ್ರು ಹಾಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಾವು ಮನೇಲಿ ಏನೇ ಪೌಡರ್ ಮಾಡಿಟ್ಕೊಂಡ್ರೂ ಕೂಡ ಮಟನ್ ಮಸಾಲ ಪೌಡ್ರ್ ಹಾಕಿದ್ರೇ ಇದಕ್ಕೆ ಮಟನ್ಗೆ ಟೇಸ್ಟ್ ಕೊಡೋದು. ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಹೆಚ್ಚಾಗಿ ವೀಡಿಯೋಸ್, ಅಡುಗೆ ಕುಕ್ಕಿಂಗ್ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಾನು ಮಟನ್ ಮಸಾಲ ಪೌಡರು ಹಾಕ್ತಾಯಿದ್ದೀನಿ. ಮಟನ್ ಕರಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಈ ಥರ ಒಂದು ಕುದಿ ಬರ್ತಾ ಇದೆ ಆಲ್ರೆಡಿ. ನಾನು ಇದಕ್ಕೆ ವಾಟರ್ ಕೂಡ ಒಂಚೂರು ವಾಟರ್ ಮಿಕ್ಸ್ ಮಾಡಿಲ್ಲ, ಇವಾಗ ಹಾಕಬೇಕು. ಮಟನಲ್ಲೇ ನೀರಿನ ಅಂಶ ಇರುತ್ತಲ್ವ, ಎಲ್ಲ ಬಿಟ್ಕೊತಾ ಇದೆ ನೋಡಿ. ಇವಾಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು 5ರಿಂದ 6 ವಿಷಲ್ ಕೂಗಿಸ್ದೆ. ಯಾಕೆಂದರೆ ನಮ್ಮ ಅಪ್ಪಂಗೆ ಸ್ವಲ್ಪ ಮೆತ್ತಗಿರಬೇಕು, ಜಾಸ್ತಿ ಮೆತ್ತಗಿರಬೇಕು. ಅದಕ್ಕೋಸ್ಕರ 5 ವಿಷಲ್ ಕೂಗಿಸ್ಬಿಟ್ಟು ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಇದನ್ನು ಚಪಾತೀಲಿ, ಮುದ್ದೆಲಿ, ಅನ್ನಕ್ಕೂ ಕೂಡ ಇದು ಸೂಟ್ ಆಗುತ್ತೆ. ಇಷ್ಟ ಆದರೆ ಮನೇಲಿ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.